ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನಾನು ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ. ಹಾಗೂ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು ಅಂತ ತಿಳಿಸ್ತಾ, ಈ ಒಂದು ವಿಡಿಯೋವನ್ನು ಅಂದರೆ ಇವರು ಯಾರು, ಇವರ ಪೂರ್ವಾಪರ ಏನು ಅಂತ ನನಗೆ ಗೊತ್ತಿಲ್ಲ. ಆದರೂ ಇದು ಪ್ರೆಡಿಕ್ಷನ್ನು ಹೇಗಿರುತ್ತೆ, ಅಕ್ಯುರೇಟ್ ಆಗಿರುತ್ತಾ ಇಲ್ವಾ ಅಂತ ನಾನು ಈ ವಿಡಿಯೋ ಆದಮೇಲೆ ಅವ್ರನ್ನೇ ಅಂದರೆ ವ್ಯಕ್ತಿನೇ ಕೇಳ್ತೀನಿ. ಅವರು ನಾನು ಮಾಡಿರುವಂಥ ಎಲ್ಲ ವಿಡಿಯೋದು ಆಲ್ಮೋಸ್ಟ್ 99% ಸರಿ ಇದೆ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಇವ್ರಿಗೂ ಸಹ ಈ ವಿಡಿಯೋ ಆದಮೇಲೆ ಕರೆ ಮಾಡ್ತೀನಿ, ಇದರಲ್ಲಿರೋದೆಲ್ಲ ಸತ್ಯನಾ ಅಂತ ಕೇಳ್ತೀನಿ. ಸೊ ಅವರು ಹೌದು ಸತ್ಯ ಅಂತ ಹೇಳ್ತಾರೆ ಅಂತ ನನಗೆ ಭರವಸೆ ಇದೆ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಫಸ್ಟ್ ನೋಡಿ, ಈ ಒಂದು ಭಾಗ ಗುರು ಪರ್ವ ಸ್ವಲ್ಪ ಉಬ್ಬಾಗಿರೋದನ್ನು ಕಾಣಿಸುತ್ತೆ. ಬುಧ ಪರ್ವ ಉಬ್ಬಾಗಿರೋದನ್ನು ಕಾಣಿಸುತ್ತೆ. ಮತ್ತು ಉಳಿದ ಪರ್ವಗಳು ಏನು ಸ್ವಲ್ಪ ಇದು ಶುಕ್ರ ಪರ್ವ ಸಮದಟ್ಟಾಗಿದೆ. ಒಂದು ಸೂರ್ಯ ಪರ್ವ ಸ್ವಲ್ಪ ತಗ್ಗಾಗಿರೋ ಥರ ಕಾಣಿಸ್ತಾ ಇದೆ. ಶನಿ ಪರ್ವ ಸ್ವಲ್ಪ ತಗ್ಗಾಗಿದೆ. ಶನಿ ಪರ್ವ ಸ್ವಲ್ಪ ತಗ್ಗಾಗಿರೋದು ತುಂಬ ಉತ್ತಮವಾದಂಥ ಒಂದು ಚಿಹ್ನೆ ಅಂತ ಹೇಳ್ಬೋದು. ಬಟ್ ಸೂರ್ಯ ಪರ್ವ ಸ್ವಲ್ಪ ಎತ್ತರವಾಗಿರ್ಬೇಕು ಯಾವಾಗಲೂ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಎತ್ತರ ಇದ್ರೆ ಏನಾಗುತ್ತೆ, ತಗ್ಗಿದ್ರೆ ಏನಾಗುತ್ತೆ ನೋಡಿ. ಎತ್ತರ ಇದ್ರೆ, ಗುರು ಪರ್ವ ಎತ್ತರ ಇದ್ರೆ ಗುರು ತುಂಬ ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ. ಅಂದರೆ ವ್ಯಕ್ತಿ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಫ್ಯಾಮಿಲಿ ವಿಚಾರದಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಹಾಗೂ ಲೀಡರ್ಶಿಪ್ ಕೇಪಬಿಲಿಟೀಸಲ್ಲಾಗಿರ್ಬೋದು ತುಂಬ ಉತ್ತಮವಾದಂಥ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಬುಧ ಪರ್ವದ ಕೆಳಗೆ ಚೆನ್ನಾಗಿದ್ದಾಗ ವ್ಯಕ್ತಿ ಉತ್ತಮವಾದಂಥ ಒಂದು ಸ್ಪೀಚ್ ಇದೆ, ಒಂದು ಉತ್ತಮವಾದಂಥ ಬುದ್ಧಿವಂತಿಕೆ ಇದೆ, ಅತ್ಯುತ್ತಮವಾದಂಥ ಒಂದು ಹೊಂದಾಣಿಕೆ ಮನೋಭಾವ ಇರೋದನ್ನು ಕಾಣಿಸುತ್ತೆ. ಸೊ ಇವರು ಸಮಾಜಮುಖಿಯಾಗಿರ್ತಾರೆ, ಸಮಾಜದಲ್ಲಿ ಎಲ್ಲರೊಂದಿಗೆ ಹೊಂದ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು ಶನಿ ಪರ್ವ ಸ್ವಲ್ಪ ತಗ್ಗಾಗಿರೋದು ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಶನಿ ನೆಗೆಟಿವ್ ಪ್ಲಾನೆಟ್ ಆಗಿರೋದ್ರಿಂದ ಸ್ವಲ್ಪ ತಗ್ಗಾಗಿದ್ದಾಗ ಆ ಒಂದು ರಿಸಲ್ಟ್ಸು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸೂರ್ಯ ಪರ್ವ ಸ್ವಲ್ಪ ತಗ್ಗಾಗಿರೋ ಥರ ಕಾಣಿಸುತ್ತೆ. ಅಂದರೆ ಇವರು ಸ್ವಲ್ಪ ಮುಂದಾಳು ಗುಣಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೆ ಸ್ವಲ್ಪ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಹಿಂಜರಿಕೆಯ ಪ್ರವೃತ್ತಿಯನ್ನು ಸಹ ಇವರು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಆದರೆ ಹಿಂಜರಿಕೆಯ ಪ್ರವೃತ್ತಿ ಯಾವಾಗೂ ಇರೋದಿಲ್ಲ, ಸ್ವಲ್ಪ ದಿನಗಳ ಒಂದು ಸ್ವಲ್ಪ ಸಂದರ್ಭದಲ್ಲಿ ಮಾತ್ರ ಇದು ಕಾಣಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ ನೋಡಿ, ಮುಖ್ಯವಾಗಿ ಗುರುಪರ್ವ ಎತ್ತರವಾಗಿರೋದು, ಪ್ಲಸ್ ಈ ಗುರುಪರ್ವದಕ್ಕೆ ಜೀವನ ರೇಖೆಯಿಂದ ಕೆಲವಾರು ರೇಖೆಗಳು ಬಂದು ಇಲ್ಲಿ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಈ ರೀತಿ ಇರೋರು ವ್ಯಕ್ತಿಯ ಜೀವನದಲ್ಲಿ ಅತ್ಯುನ್ನತವಾದಂಥ ಸಾಧನೆಯನ್ನು ಮಾಡ್ತಾರೆ. ಅತ್ಯುತ್ತಮವಾದಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ. ಅದನ್ನು ಇವರು ಜೀವನದಲ್ಲಿ ಈಡೇರಿಸ್ಕೋತಾರೆ ಅಂತ ಹೇಳ್ಬೋದು. ಮತ್ತು ಇನ್ನು ಒಂದು ರೆಕ್ಟ್ಯಾಂಗಲ್ ಅಥವಾ ಟ್ರಯಾಂಗಲ್, ಒಂದು ಸ್ಕ್ವೇರನ್ನು ಕಾಣ್ತಾ ಇದ್ದೀವಿ. ಯಾರಿಗೆ ಈ ಥರ ಸ್ಕ್ವೇರ್ ಇರುತ್ತೆ ಅವರು ಟೀಚರ್ ಆಗಿರ್ತಾರೆ, ಅಥವಾ ಟೀಚರ್ ಆಗಿರಲಿಲ್ಲ ಅಂದರೂ ಪರವಾಗಿಲ್ಲ, ಬಹಳಷ್ಟು ಜನಗಳಿಗೆ ಬುದ್ಧಿವಾದವನ್ನು ಇವರು ಹೇಳ್ತಾರೆ. ಇವರು ಸಮಾಜದಲ್ಲಿ ಉತ್ತಮವಾದಂಥ ಒಂದು ಬಾಂಧವ್ಯ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ತುಂಬ ಉತ್ತಮವಾದಂಥ ಪ್ರೋಗ್ರೆಸ್ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಯಾರಿಗೆ ಈ ಒಂದು ಪರ್ವತದ ಮೇಲೆ ಈ ಥರ ಕ್ರಾಸ್ ಇರುತ್ತೆ, ಇವರು ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಸಹ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಬಿಗ್ ರೆಕ್ಟ್ಯಾಂಗಲ್ ಸಹ ಕಾಣಿಸ್ತಾ ಇದೆ ನಮಗೆ. ಹೀಗಿರೋದ್ರಿಂದ ಈ ವ್ಯಕ್ತಿ ಬಹಳಷ್ಟು ಒಂದು ಸಮಾಜದಲ್ಲಿ ಒಂದು ಉನ್ನತವಾದಂಥ ಮಟ್ಟದಲ್ಲಿ ಬಹಳಷ್ಟು ರೆಕಗ್ನೇಷನನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿಂದ ನೋಡಿ, ಹೀಗೊಂದು ರೇಖೆ, ಇಲ್ಲಿಂದ ಹೀಗೊಂದು ರೇಖೆ ಹೋಗ್ತಾ ಇದೆ. ಎರಡು ಆದಾಯದ ಮೂಲಗಳಿರ್ತವೆ. ಮತ್ತು ಸಿಂಪತಿ ಇರುತ್ತೆ ಇವರಿಗೆ ಜಾಸ್ತಿ. ಒಂದು ಬೇರೆಯವ್ರನ್ನ ಕಂಡ್ರು ಅಯ್ಯೋ ಇವ್ರಿಗೆ ಹೆಲ್ಪ್ ಮಾಡಬೇಕು, ಇವ್ರು ಕಷ್ಟದಲ್ಲಿದ್ದಾರೆ, ಇವ್ರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಮನೋಭಾವ ಸಹ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಎಸ್, ನೋಡಿ, ಇಲ್ಲಿ ಒಂದು ಉತ್ತಮವಾದಂಥ ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಅಂದರೆ ಚಿಹ್ನೆಗಳ ರಾಜ ಅಂತ ಕರೀತಾರೆ ಈ ಟ್ರಯಾಂಗಲ್ನ. ಅದರಲ್ಲೂ ಶನಿ ಪರ್ವತದಲ್ಲಿರೋದ್ರಿಂದ ಬಹಳಷ್ಟು ಉತ್ತಮವಾದಂಥ ಒಂದು ಹಸ್ತರೇಖಾಶಾಸ್ತ್ರ ಆಗಿರ್ಬೋದು, ಅಥವಾ ಒಂದು ವೇದಿಕ್ ಅಸ್ಟ್ರಾಲಜಿ ಆಗಿರ್ಬೋದು, ಇವುಗಳನ್ನು ತುಂಬ ಚೆನ್ನಾಗಿ ಕಲ್ತಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ, ಒಂದು ಚಿಹ್ನೆ ಈ ರೀತಿ ಇರೋದನ್ನು ಕಾಣಿಸುತ್ತೆ. ಈ ಒಂದು ಅಡ್ಡ ರೇಖೆ
ಇರೋವಂಥದ್ದನ್ನ ಕಂಡ್ರೆ ಇದು ಜೀವನದಲ್ಲಿ ಬಹಳಷ್ಟು ಒಂದು ಸ್ಲೋನೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಎಷ್ಟೋ ಸಾರಿ ತುಂಬಾ ಫ್ರಸ್ಟ್ರೇಷನ್ ಆಗ್ತಾರೆ. ಇವ್ರು ಇರೋಂಥ ಫಾಸ್ಟ್‌ಗೆ ಇವರು ಬಹಳಷ್ಟು ಸ್ಲೋ ರಿಸಲ್ಟ್ ಸಿಗೋದ್ರಿಂದ ತುಂಬಾ ಒದ್ದಾಟ ಅನುಭವಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಸೂರ್ಯ ಪರ್ವತಕ್ಕೆ ಬಂದ್ರೆ ನೋಡಿ ಇಲ್ಲಿ ಒಂದು ಸೂರ್ಯ ರೇಖೆ ಇರೋದನ್ನ ಕಾಣಿಸುತ್ತೆ. ಇಲ್ಲಿ ನಮಗೆ ಸೂರ್ಯ ಪರ್ವದಿಂದ ಒಂದು ರೇಖೆ ಶನಿ ಪರ್ವತದ ಕಡೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಇವರು ಸರ್ಕಾರಿ ಉದ್ಯೋಗವನ್ನ ಹೊಂದುವಂತ ಸೌಭಾಗ್ಯ ಇವರಿಗೆ ಇರೋದನ್ನ ಕಾಣಿಸುತ್ತೆ. ಹಾಗೂ ಈ ಒಂದು ಭಾಗದಲ್ಲಿ ನಮಗೆ ಅತ್ಯುತ್ತಮವಾದಂತ ಒಂದು ಮೀನಿನ ಆಕೃತಿಯನ್ನು ಕಾಣ್ತಾ ಇದ್ದೀವಿ. ಅದು ಅಷ್ಟು ಸ್ಪಷ್ಟವಾಗಿ ಮೂಡಿಲ್ಲ ಅಂತ ಕಾಣಿಸುತ್ತೆ. ಇನ್ನು ಅದು ಅಷ್ಟು ಸ್ಪಷ್ಟವಾಗಿ ಮೂಡಿಲ್ಲ. ನೋಡಿ ಇಲ್ಲಿ ಒಂದು ಮೀನಿನ ಆಕೃತಿ ತುಂಬಾ ಸೊಗಸಾಗಿದೆ. ಈ ರೀತಿ ಇರೋರು ಕೋಟ್ಯಾಧಿಪತಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸಾಧ್ಯತೆಗಳೆಲ್ಲ 100% ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳ್ಬೋದು. ನೋಡಿ ನೋಡಿ ಹೀಗೆ ಮತ್ತೆ ಇಲ್ಲಿಂದ ಹೀಗೆ ಇರುವಂಥದ್ದನ್ನ ಕಾಣ್ತಾ ಇದೀವಿ. ಆದ್ರೆ ಈ ಒಂದು ಭಾಗದಲ್ಲಿ ಇನ್ನೂ ಅಷ್ಟು ಕ್ಲಾರಿಟಿ ಇಲ್ಲ, ಇಲ್ಲಿ ಕೂಡ್ಕೊಂಡಿಲ್ಲ. ಹೀಗೆ ಮುಂದಿನ ಒಂದು ಜೀವನದಲ್ಲಿ ಇವರಿಗೆ ಆ ಸೌಭಾಗ್ಯ ಒಲಿದು ಬರುವಂತ ಸಾಧ್ಯತೆಗಳು ಇರುತ್ತೆ. ಈಗೇನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನ ಎಸ್ ನೋಡಿ ಬುಧ ಪರ್ವತ ತುಂಬಾ ಎತ್ತರವಾಗಿದೆ. ಯಾವುದೇ ರೇಖೆಗಳು ಇಲ್ಲಿ ಉದ್ದ ರೇಖೆಗಳು ಈ ತರ ಕಾಣಿಸ್ತಾ ಇಲ್ಲ. ಸ್ವಲ್ಪ ಮಾಮೂಲಿ ಎತ್ತರವಾಗಿದೆ. ಸೊ ಹಾಗಾಗಿ ಉತ್ತಮವಾದಂತ ಕಮ್ಯುನಿಕೇಶನ್ ಸ್ಕಿಲ್ ಇರುವಂತದ್ದನ್ನ ಕಾಣ್ತೀವಿ. ಮತ್ತೆ ನೋಡಿ ಇದು ಮ್ಯಾರೇಜ್ ಲೈನ್ ಸ್ವಲ್ಪ ಹೃದಯ ರೇಖೆ ಕಡೆ ಬಾಗಿರೋದನ್ನು ಕಾಣಿಸುತ್ತೆ. ಇವರು ಮ್ಯಾರೇಜ್ ಆಗಿದ್ದು ಸರಿಸುಮಾರು ಒಂದು 24ರಿಂದ 25 ವರ್ಷದ ಆಸುಪಾಸಲ್ಲಿ ಇವರು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳಿದೆ. ಮತ್ತೆ ಹೆಂಡತಿಯವರನ್ನ ತುಂಬಾ ಪ್ರೀತಿಯಿಂದ ಕಾಣ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಮ್ಯಾರೇಜ್ ಲೈನು ಹೃದಯ ರೇಖೆಗೆ ಸ್ವಲ್ಪ ಕಡೆ ಮುಖ ಮಾಡಿದೆ ಅಂದ್ರೆ ತುಂಬಾ ಒಂದು ಪ್ರೀತಿಯನ್ನ ಹೊಂದುತ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಈ ಒಂದು ಹಾರ್ಟ್ ಲೈನ್ ನೋಡಿ ಸ್ಟ್ರೈಟ್ ಆಗಿ ಗುರುಪರ್ವತದ ಕಡೆ ಹೋಗಿರೋದನ್ನ ಕಾಣಿಸುತ್ತೆ. ಇದರ ಅರ್ಥ ವ್ಯಕ್ತಿ ಬಹಳ ಒಂದು ಹೃದಯವಂತಿಕೆ ಇರುವಂತ ವ್ಯಕ್ತಿ, ಆದರ್ಶವಾದವನ್ನು ಹೊಂದಿರುವಂತ ವ್ಯಕ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಹೃದಯ ರೇಖೆ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಈ ತರ ಸಣ್ಣ ಪುಟ್ಟ ಐಲ್ಯಾಂಡ್ಗಳಿರೋದನ್ನ ಕಾಣಿಸುತ್ತೆ. ಅಂದ್ರೆ ಭಾವನಾತ್ಮಕವಾಗಿ ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ಹೆಡ್ಲೈನ್ ಅನ್ನ ನೋಡಿ, ಹೆಡ್ಲೈನು ಅಷ್ಟೇ ಒಂದು ಜೀವನ ರೇಖೆಗೆ ಹೊಂದಿಕೊಂಡೇ ಶುರುವಾಗಿದೆ. ಬಟ್ ಈ ಭಾಗದಲ್ಲಿ ಸ್ವಲ್ಪ ದಪ್ಪ ಇರೋ ತರ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇಲ್ಲಿ ತೆಳ್ಳಗಿದೆ, ಇಲ್ಲಿ ಸ್ವಲ್ಪ ದಪ್ಪ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಸ್ಟ್ರೆಸ್ನ ಫೀಲ್ ಆಗ್ತಾರೆ ಇವರು ಲೈಫಲ್ಲಿ ಅಂತ ಹೇಳ್ಬೋದು. ಬೇಗ ಒಂದು ಸ್ಟ್ರೆಸ್ ಫೀಲ್ ಆಗ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಜೀವನ ರೇಖೆ ನೋಡಿ ತುಂಬಾ ಸೊಗಸಾಗಿರೋದನ್ನ ಕಾಣಿಸುತ್ತೆ. ಅತ್ಯುತ್ತಮವಾದ ಜೀವನ ಸಾಲದಕ್ಕೆ ಈ ಪ್ರೋಗ್ರೆಸ್ ಲೈನ್ ಆಗಾಗ ಎವ್ರಿ 1 or 2 ಇಯರ್ ಪ್ರೋಗ್ರೆಸ್ ಲೈನ್ ಇರೋದನ್ನ ಕಾಣಿಸ್ತಾ ಇದೆ. ಟಿಲ್ ಒಂದು 35 ಇಯರ್ ವರೆಗೂ ಕಂಟಿನ್ಯೂಸ್ ಪ್ರೋಗ್ರೆಸ್ ಅನ್ನ ಕಾಣುವಂತ ವ್ಯಕ್ತಿ ಇವರು ಆಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದನ್ನ ನಾವು ಮುಖ್ಯವಾಗಿ ಭಾಗ್ಯ ರೇಖೆ ನೋಡಿ ಈ ಒಂದು ಚಂದ್ರ ಪರ್ವತದಿಂದ ಶುರುವಾಗಿ ಅದು ಶನಿ ಪರ್ವತವನ್ನು ತಲುಪಿರೋದನ್ನ ಕಾಣಿಸುತ್ತೆ. ಅಂದ್ರೆ ಇವರಿಗೆ ಇವರ ಒಂದು ಸಕ್ಸಸ್ ಅಲ್ಲಿ ಇವರ ಜೀವನ ಸಂಗಾತಿ ಆಗಿರ್ಬೋದು, ಅಥವಾ ಇವರ ತಾಯಿ ಆಗಿರ್ಬೋದು, ಅಥವಾ ಇವರ ಅತ್ತೆ ಆಗಿರ್ಬೋದು, ಹೀಗೆ ಯಾವುದಾದ್ರೂ ಒಂದು ಹೆಣ್ಣು ಇವರ ಒಂದು ಸಾಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮದುವೆ ಆದ್ಮೇಲೆ ವ್ಯಕ್ತಿ ತುಂಬಾ ಪ್ರೋಗ್ರೆಸ್ ಅನ್ನು ಕಾಣುವಂತ ಸಾಧ್ಯತೆಯನ್ನು ಸಹ ಇರುತ್ತೆ ಅಂತ ಹೇಳ್ಬೋದು. ಇನ್ನ ಎಸ್ ನೋಡಿ ಇಲ್ಲಿ ಒಂದು ಒಂದ್ಸರಿ ನೋಡಿ ಇಲ್ಲೊಂದು ಲೈನ್ ಹೋಗಿರೋಂತ ಕಾಣಿಸ್ತಿದೆ. ಮತ್ತೆ ಈ ಒಂದು ಲೈನ್ಗೆ ಹೊಂದಿಕೊಂಡಂತೆ ಇಲ್ಲಿ ಒಂದು ರೆಕ್ಟಾಂಗಲ್ ಇರೋ ತರ ಕಾಣಿಸ್ತಿದೆ. ಇದು ಫ್ಲಾಗ್ ಚಿಹ್ನೆ ತರ ಕಾಣಿಸ್ತಿದೆ. ಈ ತರ ಫ್ಲಾಗ್ ಇದ್ದಾಗ ವ್ಯಕ್ತಿ ಎದುರಿಗಿರುವಂತ ವ್ಯಕ್ತಿಯ ಮನೋಭಾವವನ್ನ ಒಂದೇ ಕ್ಷಣದಲ್ಲಿ ಅರ್ಥ ಮಾಡಿಕೊಂಡ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ಶುಕ್ರ ಪರ್ವ ಸಾಕಷ್ಟು ಫ್ಲಾಟ್ ಆಗಿರೋದನ್ನ ಕಾಣಿಸುತ್ತೆ. ಈ ರೀತಿ ಒಂದು ವರ್ಟಿಕಲ್ ಲೈನ್ಸ್ ಸಹ ಇರೋದನ್ನ
ಕಾಣಿಸುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಇಲ್ಲಿ ನೋಡಿ ಈ ಲೈನ್‌ಗಳು ವ್ಯಕ್ತಿಯ ಒಂದು ಸಂಪತ್ತನ್ನ ಅಥವಾ ವ್ಯಕ್ತಿಯ ಒಂದು ಐಷಾರಾಮಿ ಜೀವನವನ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಇವರು ತುಂಬಾ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಯಾವುದೋ ಒಂದು ಅಂತ ಒಂದು ಅಬೋವ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಆ, ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಅದು ಒಂದು ಎಸ್ ಫಸ್ಟ್ ಪ್ಯಾಲೇಜು ತುಂಬ ಚೆನ್ನಾಗಿದೆ, ಅತ್ಯುತ್ತಮವಾದ ಆತ್ಮವಿಶ್ವಾಸ. ಸೆಕೆಂಡ್ ಪ್ಯಾಲೇಜು ಸಹ ಉತ್ತಮವಾಗಿದೆ. ತಾರ್ಕಿಕ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಎರಡು ಸಮನಾಗಿರೋದ್ರಿಂದ ಇವರು ಧೈರ್ಯವಾಗಿ ಯಾವುದೇ ಕೆಲಸವನ್ನ ಮಾಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡಿ ಈ ಒಂದು ಹಸ್ತದ ಮೇಲೆ ಹೆಬ್ಬೆರಳ ಮೇಲೆ ಅಡ್ಡ ರೇಖೆಗಳಿರೋದನ್ನ ಕಾಣಿಸುತ್ತೆ. ಈ ರೀತಿ ಅಡ್ಡ ರೇಖೆಗಳಿದ್ದಾಗ ಸ್ವಲ್ಪ ಹಿಂಜರಿಕೆ ಮನೋಭಾವ ಇರುತ್ತೆ, ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಅದನ್ನ ಇವರು ಸ್ವಲ್ಪ ಧೈರ್ಯವಾಗಿ ಮುನ್ನುಗ್ಗುವಂತ ಮನೋಭಾವವನ್ನ ಇವರು ಹೊಂದಿರಬೇಕಾಗುತ್ತೆ ಅಂತ ಹೇಳ್ಬೋದು. ಎಸ್. ಈಗ ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ಮಂಗಳ ಪರ್ವದಲ್ಲಿ ನಿಮಗೆ ಈ ರೀತಿ ಲೈನ್‌ಗಳು ಕ್ರಾಸ್ ಆಗಿರೋದು ಅಥವಾ ಸ್ಟಾರ್ ತರ ಇರೋದನ್ನ ಕಾಣಿಸುತ್ತೆ. ಇದು ಭೂಮಿಯಿಂದ ತುಂಬಾ ದೊಡ್ಡ ಮಟ್ಟದ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ಈ ಮಂಗಳ ಕ್ಷೇತ್ರನೂ ಸಹ ಯಾವುದೇ ಒಂದು ತೊಂದರೆಗಳಿಲ್ಲ. ಉತ್ತಮವಾದಂಥ ಜಮೀನಿಂದ ಒಂದು ಎನರ್ಜಿ ವಿಚಾರದಲ್ಲೂ ಅಷ್ಟೇ ತುಂಬಾ ಒಂದು ಶಕ್ತಿ ಸಾಮರ್ಥ್ಯಗಳು ಇವ್ರಿಗೆ ಇರೋದನ್ನ ಕಾಣಿಸುತ್ತೆ ಅಂತ ಹೇಳ್ಬೋದು. ಬಂದಾಗ ನೋಡಿ ಇದು ಒಂದು ಎಸ್ ಬುಧ ಬೆರಳು ಸ್ವಲ್ಪ ಶಾರ್ಟ್ ಇರೋದನ್ನ ಕಾಣಿಸುತ್ತೆ. ಸ್ವಲ್ಪ ನಾಚಿಕೆ ಪ್ರವೃತ್ತಿ ಇರುವಂತದನ್ನ ಕಾಣಿಸುತ್ತೆ. ಸೂರ್ಯ ಬೆರಳು ಸ್ವಲ್ಪ ಎತ್ತರ ಇದೆ ಬುಧ ಬೆರಳು ಹೋಲಿಸ್ಕೊಂಡ್ರೆ. ಹಾಗಾಗಿ ತುಂಬಾ ಒಂದು ಅಡ್ವೆಂಚರಸ್ ಸ್ಪಿರಿಟ್ ಇರುವಂತ ವ್ಯಕ್ತಿ, ಹಣವನ್ನ ಗಳಿಸುವಂತಹ ಚಾಕಚಕ್ಯತೆ ಇರುವಂತಹ ವ್ಯಕ್ತಿ ಇವರು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಚಾರಗಳಿಗೆ ಕೇತು ಪರ್ವತದ ಒಂದು ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಬರ್ತಾ ಇರೋದನ್ನ ಕಾಣಿಸುತ್ತೆ. ಎಸ್, ಮೇಲ್ಭಾಗಕ್ಕೆ ಬರ್ತಾ ಇರೋದನ್ನ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಅದರ ಜೊತೆಗೆ ಇಲ್ಲಿ ನೋಡಿ ಒಂದು ಎಸ್ ಮೀನಿನ ಆಕೃತಿ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ತುಂಬಾ ಒಂದು ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ಹಾಗಾಗಿ ಇನ್ನೊಂದ್ಸರಿ ಬರೋದ್ ತೋರಿಸ್ತೀನಿ ನೋಡಿ. ಹೀಗೆ ಒಂದು ಮೀನಿನ ಆಕೃತಿ ಇರೋದನ್ನ ಕಾಣಿಸುತ್ತೆ. ಈ ರೀತಿ ಇದ್ದಾಗ ವ್ಯಕ್ತಿ ಅತ್ಯಂತ ಭಾಗ್ಯಶಾಲಿಯಾಗಿ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಭೋಗಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ಜೀವನ ರೇಖೆಯಿಂದ ಇಲ್ಲಿಂದ ಒಂದು ಬ್ರಾಂಚ್ ಹೋಗಿ ಚಂದ್ರ ಪರ್ವತದ ಕಡೆ ಹೋಗ್ತಾ ಇದೆ. ಜೀವನದಲ್ಲಿ 45-50 ಆಸುಪಾಸಲ್ಲಿ ಇವರು ಹುಟ್ಟಿದ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಹೋಗಿ ವಾಸ ಮಾಡುವಂತ ಅನಿವಾರ್ಯತೆ ಇವರಿಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.